ಇವಾಗ ಟೈಮ್ ಬಂದುಬಿಟ್ಟು ಒಂದು 6:30 ಆಗೈತ್ರಿ. ಏನು ಖುಷಿ ವಿಷಯ ಅಂದರೆ ಇಲ್ಲಿ 6:30 ಮ್ಯಾಗ ಮುಂದೆ ನಮ್ಗೆ ಟ್ರಾವೆಲಿಗೆ ಒಟ್ಟು ಫೆಸಿಲಿಟಿ ಏನಿಲ್ಲ ನಮ್ಮ ಕಡೆ. ಆದ್ರೆ ನನಗೆ ಇವಾಗ ಏನು ಐಡಿಯಾ ಬರುತ್ತೆ ಅಂದರೆ ಈ ಊರು ಬಿಟ್ಕೊಂಡು ಒಂದು 7 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಚಾರ್ಜ್ ಮಾಡ್ತಾರೆ ಮಸ್ತಾಗಿ. ಅಲ್ಲಿ ಹೋಗ್ತೀನಿ ರಿಟರ್ನ್ ಬರ್ಬೇಕು. ನಾನು ಇವತ್ತಿಂದೊಂದು ಏನಂತ ಟಾಸ್ಕ ಡೇ 1 ಆಫ್ 100 ವ್ಲಾಗ್ಸ್ ಚಾಲೆಂಜ್ ದಿನ ಸ್ಟಾರ್ಟ್ ಮಾಡೋಣ ಬನ್ನಿರಿ. ಬಸ್ ಸ್ಟ್ಯಾಂಡ್ ಬಂದಿತ್ತಿಂದ ಲಿಫ್ಟ್ ಕೇಳಿದ ಮಾವೇ ನೋಡಬೇಕು. 10 ನಿಮಿಷಗಳ ಒಂದು ಕ್ಲಿಪ್ ಸಿಕ್ಕದು ಖುಷಿ ಪಡಕತ್ತೀರಿ. ಆದ್ರೆ 10 ಸೆಕೆಂಡ್ನಾಗ ಇಳಿಸ್ಬಿಟ್ರು ಅವರು. ಅಣ್ಣ ಇರ್ಬಿಟ್ಟು ನಾವು ಹೋಗ್ತೇನೆ ಅಂತ. ಮಸ್ತ್ ಸನ್ಸೆಟ್ ಆಗತ್ತಿತ್ತು ನೋಡ್ರಿ. ಅಷ್ಟೊತ್ತಿಗೆ ಒಂದು ಲಾರಿ ಬಂತು. ಲಾರಿ ಹತ್ತಿಂದ ಹೊಂಟೆ ನಾನು ಇವಾಗ. ಫಸ್ಟಿಗೆ ಬ್ರೋ ಅಂದ್ಬಿಟ್ರು. ಇವಾಗ ನಿಡ್ಗೊಂದು ಬ್ರೋ ಶಿವ ಅಂತ ಇವ್ರು ಬ್ರೋ ನಿಡ್ಗೊಂದು ತಂದು ಇವಾಗ ಬ್ರೋಗೆ ಭಾಳ ಎಕ್ಸ್ಪ್ಲೇನ್ ಮಾಡಕತ್ತೀರಿ ನಾ ಎದಕ್ಕೆ ವಿಡಿಯೋ ಮಾಡತ್ತೀನಿ ಅಂತೇಳಿ ಚಂದ. ಬ್ರೋಗೆ ಏನು ಮಾಡಿದ್ರು ಗೊತ್ತು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಲ್ಲಿಂದ ಜಾಸ್ತಿ ದೂರ ನಿಲ್ರಿ. ಇಷ್ಟೆಲ್ಲ ಕೂಡ ಒಂದು 4 to 5 ಕಿಲೋಮೀಟರ್ ಅಷ್ಟೇ ಇದ್ರಬೇಕು, ಜಾಸ್ತಿ ಏನಿಲ್ಲ. ರೀಚ್ ಆಗಿ ನೋಡ್ತಾರೆ. ಬ್ರೋದಾಗೂ ಫಾಲೋ ಮಾಡಿದ್ವಿ. ನಮ್ಮ ಸ್ಟಾಪ್ ಬಂತ್ರಿ ಇಲ್ಲೇ ಮುಂದೆ ಇಳಿತೀವಿ ಅಂತ. ಥ್ಯಾಂಕ್ ಯು ಬ್ರೋ. ಅಷ್ಟು ದಿನ ಹೋಗೋ ಮುಂಚೆ ಸಮೋಸನಕ್ಕೆ ಹೋಗಿದ್ರಿ, ಅದು ನೋಡ್ರಿ ಫಸ್ಟ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇವಾಗ ಜನಕ್ಕೆ ಕಮ್ಮಿ ಇತ್ತು ರೀ. ಇವಾಗ ನೋಡಿದ್ರೆ ಫುಲ್ ಆಗಿಬಿಟ್ಟಾರ. ಬ್ರೋ ಒಂದು ಪಾಪಡ್ ಕೊಡಿ. ಬಂದು 10 ನಿಮಿಷ ಐತಿ ವೇಟ್ ಮಾಡಕತ್ತೀರಿ. ಮತ್ತೆ ಅರ್ಧ ಗಂಟೆ ಆಯ್ತು ರೀ ನಾ ವೇಟ್ ಮಾಡಕತ್ತೀನಿ ರೀ. ಬಂದಿರಿ, ನಮ್ಮದು ಚಾಟ್ ಬಂತು. ಟೇಸ್ಟ್ ಮಾಡಿ ನೋಡಿ ಮತ್ತೆ ಹೆಂಗೈತೆ. ಚಾಟ್ ಮಸಾಲ ಮಸ್ತ್ ಆಗೈತೆ. ಸಮೋಸ ಚೆನ್ನಾಗಿಲ್ಲ ಅನ್ನೋಕ್ಕಿಂತ ಅಷ್ಟೇ ಡೀಸೆಂಟ್ ಆಗಿತ್ತು. ನಾನು ಬಂದಿದ್ದಕ್ಕೂ ಮತ್ತು ಪಾಪಡ್ ತಿಂದಕ್ಕೂ ವರ್ತ್ ಅನ್ನಿಸ್ತು. ಎರಡೂ ಹಂಗೆ ಸಮೋಸ ಇದ್ದಂಗಿತ್ತು ಅಂದರೆ ಇಲ್ಲಿ ಬಂದಿದ್ದು ವರ್ತ್ ಅನಿಸ್ತಿಲ್ಲ ನನಗೆ. ಏನು ನಿಮ್ಮ ಜೊತೆ ಮಾತಾಡಕ್ರೆ ಒಂದು ಗಾಡಿ ಬಂತು ಗೊತ್ತಿರೋದು. ಗಾಡಿ ಹತ್ತದೆ ಬ್ರೋ ಬಂದುಬಿಟ್ಟು ಊರಿಗೆ ಹೋಗೋ ಕ್ರಾಸಿಗೆ ಬಿಟ್ಟಾರ. ಇನ್ನು ಎಲ್ಲಿಂದ ಹೋಗೋ ವಿಚಾರ ಮತ್ತೆ ಹೆಂಗೆ ಹೋಗೋ ಅಂತೇಳಿ ಇಲ್ಲಿ ಒಂದು ಬೈಕ್ನ ಲಿಫ್ಟ್ ಕೊಟ್ಟರು. ಬೈಕ್ ಹತ್ತದೆ. ರಿಟರ್ನ್ ಊರಿಗೆ ಬಂದಿನಿ ರೀ. ಇವತ್ತು ಮಿಷನ್ ಸಕ್ಸಸ್ಫುಲ್.